ಬಂಧುಗಳೇ, ಸ್ವಾತಂತ್ರ್ಯ ಪಡೆದು 80 ವರ್ಷಗಳಾಯಿತು. ನಾವು ಚಂದ್ರನನ್ನು ತಲುಪಿದ್ದೇವೆ, ಡಿಜಿಟಲ್ ಕ್ರಾಂತಿ ಮಾಡಿದ್ದೇವೆ, ವಿಶ್ವದ ಪ್ರಮುಖ ಆರ್ಥಿಕ ಶಕ್ತಿಯಾಗಿ ಬೆಳೀತಾ ಇದ್ದೀವಿ. ಆದರೆ ಒಂದು ಪ್ರಶ್ನೆ ಮಾತ್ರ ನಮ್ಮನ್ನು ಕಾಡ್ತಾ ಇದೆ. ನಾವು ಮನುಷ್ಯನಾಗಿ ಕಾಣುವಷ್ಟು ಮುಂದುವರೆದಿದ್ದೀವಿಯಾ? ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಇತ್ತೀಚೆಗೆ ಉತ್ತರಾಖಂಡದ ಹಲ್ಕ್ಯಾನಿಯಲ್ಲಿ AICC ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ ನಂತರ ಆ ವೇದಿಕೆಯನ್ನು ಶುದ್ಧೀಕರಿಸಲಾಗಿದೆ ಅಂತೇಳಿ ವರದಿ ನೋಡಿದೆ. ಇದು ಅತ್ಯಂತ ಖಂಡನೀಯ ಹಾಗೂ ಅಕ್ಷಮ್ಯ. ಒಬ್ಬ ವ್ಯಕ್ತಿ ದಲಿತ ಅಂತ ಕಾರಣಕ್ಕೆ ಅವರ ಸ್ಪರ್ಶದಿಂದ ಒಂದು ಸಾರ್ವಜನಿಕ ವೇದಿಕೆ ಅಪವಿತ್ರ ಆಗ್ತದೆ, ಆ ರೀತಿಯಲ್ಲಿ ಭಾವಿಸುವಂಥ ಮನಸ್ಥಿತಿ ಇದೆಯಲ್ಲ, ಇದು 21ನೇ ಶತಮಾನದಕ್ಕೆ ನನ್ನ ಪ್ರಕಾರ ಭಾರತಕ್ಕೆ ಅವಮಾನ. ಇದು ಕೇವಲ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮಾಡಿದ ಅಪಮಾನ ಅಲ್ಲ, ಇದು ಭಾರತದ ಸಂವಿಧಾನಕ್ಕೆ ಮಾಡಿದ ಅವಮಾನ. ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆ ರಾಜಕೀಯ ಸ್ವಾತಂತ್ರ್ಯ ಮಾತ್ರ ಕೊಡಲಿಲ್ಲ, ಸಾಮಾಜಿಕ ಸಮಾನತೆಯ ಭಾರತವನ್ನು ನಿರ್ಮಿಸುವಂಥ ಒಂದು ಕನಸನ್ನು ಕೊಟ್ಟರು. ಸಂವಿಧಾನದ 17ನೇ ವಿಧಿ ಏನು ಹೇಳುತ್ತೆ? ಇದರ ಪ್ರಕಾರ ಅಸ್ಪೃಶ್ಯತೆ ನಿಷೇಧ ಮಾಡಿದ್ದಾರೆ. ಆದರೂ ಇಂಥ ಮನಸ್ಥಿತಿ ಎಲ್ಲಾದರೂ ಇನ್ನೂ ಕೂಡ ಜೀವಂತವಾಗಿದ್ದರೆ ನಾವು ಆತ್ಮಾವಲೋಕನ ಮಾಡಿಕೊಳ್ಳಲೇಬೇಕು. ನಮ್ಮ ಕರ್ನಾಟಕದ ನೆಲದಲ್ಲೇ 800 ವರ್ಷಗಳ ಹಿಂದೆ ಬಸವಣ್ಣನವರು ಇವ ನಮ್ಮವ ಅಂತ ಮನುಷ್ಯನನ್ನ ಜಾತಿ ಮತಗಳ ಆಚೆಗೆ ಒಪ್ಪಿಕೊಳ್ಳುವಂತಹ ಸಮಾಜದ ಕನಸು ಕಂಡಿತು. ಅನುಭವ ಮಂಟಪದ ಮೂಲಕ ಸಮಾನತೆಯ ಸಂದೇಶ ಸಾರಿದ ನಾಡಿದು ನಮ್ಮ. ಅಂತಹ ನಾಡಿನಲ್ಲಿ ಹುಟ್ಟಿ ಬೆಳೆದ ನಮಗೆ ಇಂದಿಗೂ ಅಸ್ಪೃಶ್ಯತೆಯ ಮನಸ್ಥಿತಿಯ ಬಗ್ಗೆ ಮಾತನಾಡಬೇಕಾಗಿರುವಂಥದ್ದು ನಿಜಕ್ಕೂ ತುಂಬ ನೋವಿನ ಸಂಗತಿ. ನಮ್ಮ ದೇಶದಲ್ಲಿ ಅಸ್ಪೃಶ್ಯತೆಯ ವಿರುದ್ಧ ಕಾನೂನುಗಳಿವೆ, ಆದರೆ ಕೇವಲ ಕಾಯ್ದೆ ಕಾನೂನು ಮಾಡಿದರೆ ಸಾಕಾಗಲ್ಲ. ಕಾನೂನು ಪುಸ್ತಕದಲ್ಲಿರುವ ಸಮಾನತೆ ಸಮಾಜದ ಬದುಕಿನಲ್ಲೂ ಕೂಡ ಕಾಣಬೇಕು. ನೋಡಿ, ಅಂಬೇಡ್ಕರ್, ಬಸವಣ್ಣ, ಗಾಂಧೀಜಿ ಇವರೆಲ್ಲರೂ ಕೂಡ ನಮಗೆ ಒಂದೇ ಸಂದೇಶ ಕೊಟ್ಟಿದ್ದಾರೆ: ಮನುಷ್ಯನ ಘನತೆಗಿಂತ ದೊಡ್ಡ ಧರ್ಮವಿಲ್ಲ, ಸಮಾನತೆಗಿಂತ ದೊಡ್ಡ ರಾಜಕೀಯವಿಲ್ಲ. ಆದ್ದರಿಂದ ಈ ವಿಚಾರವನ್ನ ಪಕ್ಷ ರಾಜಕೀಯದ ಕಣ್ಣಿನಿಂದ ನೋಡಬೇಡಿ. ಯಾವ ಪಕ್ಷದವರೇ ಆಗಲಿ, ಯಾವ ಜಾತಿಯವರೇ ಆಗಲಿ, ಅಸ್ಪೃಶ್ಯತೆಯ ವಿರುದ್ಧ ನಿಲ್ಲುವಂಥದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಸ್ವಾತಂತ್ರ್ಯದ 80 ವರ್ಷಗಳ ನಂತರ ಕೂಡ ನಾವು ಈ ಪ್ರಶ್ನೆ ಕೇಳಬೇಕಾಗಿದೆ ಎಂಬುದೇ ನಮ್ಮ ಆತ್ಮಾವಲೋಕನದ ಅಗತ್ಯವನ್ನು ತೋರಿಸ್ತದೆ. ಭಾರತ ಅಭಿವೃದ್ಧಿ ಆಗಬೇಕು, ಆದರೆ ಅಭಿವೃದ್ಧಿ ಅಂದರೆ ಕೇವಲ ರಸ್ತೆಗಳು, ಸೇತುವೆಗಳು, ಫ್ಲೈಓವರ್ಗಳು, ರೋಬೋಟ್ ಮಾಡೋದು, ತಂತ್ರಜ್ಞಾನ ಮಾಡೋದು ಅಲ್ಲ. ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಸಮಾನ ಗೌರವ ಸಿಗುವ ದಿನವೇ ನಿಜವಾದಂಥ ಅಭಿವೃದ್ಧಿ. ಬಸವಣ್ಣನವರ ಸಮಾನತೆಯ ಸಮಾಜ, ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯ ಮತ್ತು ನಮ್ಮ ಸಂವಿಧಾನದ ಸಮಾನತೆಯ ಆಶಯ, ಇವುಗಳನ್ನು ಬದುಕಿನಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ನಮ್ಮ ಸ್ವಾತಂತ್ರ್ಯ ಸಂಪೂರ್ಣ ಆಗ್ತದೆ. ಆದ್ದರಿಂದ ನಾವೆಲ್ಲರೂ ಕೂಡ ಅಸ್ಪೃಶ್ಯತೆ ಮುಂತಾದ ಸಾಮಾಜಿಕ ಪಿಡುಗುಗಳನ್ನು ಶಾಶ್ವತವಾಗಿ ದೂರ ಮಾಡುವಂತಹ ಕೆಲಸ ನಾವು ಮಾಡಬೇಕು. ಇವುಗಳಿಂದ ನಮ್ಮ ಸಮಾಜವನ್ನು ಮುಕ್ತ ಮಾಡುವಂತಹ ಸಂಕಲ್ಪ ಕೂಡ ನಾವು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮಗೆಲ್ಲ ಇದು ಒಂದು ಪಿಡುಗು, ಸಾಮಾಜಿಕ ಪಿಡುಗು, ಸಮಾಜದ ಪಿಡುಗು. 21ನೇ ಶತಮಾನದಲ್ಲಿ ಇಂಥವೆಲ್ಲ ಆಗುವಂಥದ್ದು ನಾವು ಖಂಡಿಸಬೇಕು ಒಕ್ಕೊರಲಿಂದ, ಅದು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಅಂತ ನಾನು ಹೇಳುವಂಥ ಇವತ್ತು ವಿಚಾರವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸಿದ್ದೇನೆ. ಜೈ ಹಿಂದ್, ನಮಸ್ಕಾರ.